ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕೆಇ ಮೂಲಕ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ UG CETಗೆ ಸಂಬಂಧಿಸಿದಂತಹ 2ನೇ ಸುತ್ತಿಗೆ ಸಂಬಂಧಿಸಿದಂತಹ ಭಾಳಷ್ಟು ಅಪ್ಡೇಟ್ಗಳನ್ನು ಕೆಇದವರು ಮಾಡ್ತಾ ಇರುವಂಥದ್ದು. ಈ ವಿಡಿಯೋದಲ್ಲಿ ಸ್ಕೆಡ್ಯೂಲ್ ರಿಲೀಸ್ ಆಗಿರುವಂಥ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೇನೆ. ಅಂದರೆ ಯಾವ್ಯಾವ ದಿನಾಂಕಕ್ಕೆ ಯಾವ್ಯಾವ ಒಂದು ಪ್ರೊಸೀಜರ್ ನಡೀತಿದೆ, ಯಾವೆಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕು ಮತ್ತು 2ನೇ ಸುತ್ತಿನ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಆಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಮ್ಮ ಚಿಕ್ಕದಂಥ ಚಾನಲ್ಗೆ ನಮ್ಮ ಸಪೋರ್ಟನ್ನು ಮಾಡೋದನ್ನು ಮರಿಬೇಡಿ. ಅಭ್ಯರ್ಥಿಗಳು, ಇದು ಒಂದು ಟೈಮ್ ಟೇಬಲ್. ಇದರಲ್ಲಿ ನೀಟ್ ಮತ್ತು CET ಎರಡೂ ಕೂಡ ಕೊಟ್ಟಿದ್ದಾರೆ. ನೀಟ್ದವರಿಗೆ ಮೊದಲೇ ಸುತ್ತು ಮತ್ತು UG CETದವರಿಗೆ 2ನೇ ಸುತ್ತಿನ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ದಿನಾಂಕಗಳು: ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು ತಾರೀಕಿಗೆ 7/8/2020 ಅಪ್ಡೇಟ್ ಮಾಡಿರುವಂಥದ್ದು. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡಿರಿ, ಎಲ್ಲ ಕೋರ್ಸಿಗೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, BSc ನರ್ಸಿಂಗು, ಆಮೇಲೆ ವೈದ್ಯಕೀಯ, ದಂತ ವೈದ್ಯಕೀಯ ಎಲ್ಲ ಕೋರ್ಸ್ಗಳು ಕೂಡ ಇವತ್ತು ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಆಗಿರುವಂಥದ್ದು. ಅದನ್ನ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಎರಡನೇದಾಗಿ ಅಭ್ಯರ್ಥಿಗಳು ಯಾರೆಲ್ಲ ಅಭ್ಯರ್ಥಿಗಳು ಚಾಯ್ಸ್ ಎಂಟ್ರಿಗಳನ್ನು ಮಾಡ್ಬೋದು ಅಂದರೆ ಚಾಯ್ಸ್ 3 ಮತ್ತು ಚಾಯ್ಸ್ 4 ಮುಟ್ಟುಗೋಲು ಹಾಕಿಕೊಂಡು ಉಳಿದಿರುವಂಥ ಸೀಟ್ಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಕೆದವರಿಗೆ ಕೊಟ್ಟಿದ್ದಾರೆ. 6 ಅಭ್ಯರ್ಥಿಗಳು ಇಂಜಿನಿಯರಿಂಗು, ಕೃಷಿ ಮುಂತಾದ ಕೋರ್ಸ್ಗಳವರು ಸೇರ್ಪಡೆ ಮಾಡಲು ಆಪ್ಷನ್ಗಳನ್ನು ಹೊಸದಾಗಿದ್ದವರು ಸೇರ್ಪಡೆ ಮಾಡ್ಬೋದು. ಆಮೇಲೆ ಬದಲಾಯಿಸಲು, ಮಾರ್ಪಾಡು ಮಾಡಲು ಇವತ್ತಿಂದ 13 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. 7ರಿಂದ 13 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ನೀವು ಅದನ್ನು ಮಾಡ್ಬೋದು. ಆಮೇಲೆ ಫಾರ್ಮಸಿ, ದಂತವೈದ್ಯಕೀಯ, ವೈದ್ಯಕೀಯ ಅಭ್ಯರ್ಥಿಗಳು ಸೀಟು ಸೇರ್ಪಡೆ ಮಾಡಬಹುದು. ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ತಾರೀಕು 13 ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ತಾತ್ಕಾಲಿಕ ಒಂದು ರಿಸಲ್ಟನ್ನು 19ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. 2ನೇ ಸುತ್ತಿನ ರಿಸಲ್ಟ್ ಅನೌನ್ಸ್ಮೆಂಟು 19ನೇ ತಾರೀಕಿಗೆ ಡಿಕ್ಲರೇಷನ್ ಮಾಡ್ತಾರೆ. ಇದು ಟೈಮ್ ಟೇಬಲ್ ನಿಮಗೆ ಬಂದಿರುವಂಥದ್ದು.